ಅಂತಂದ್ರೆ ಸರ್ಕಾರ ಎಲ್ಲ ಆಟಗಳನ್ನ ಬೆಳೆಸ್ಬೇಕಾಗ್ಯದ, ಎಲ್ಲ ಆಟಗಾರರನ್ನು ಬೆಳೆಸ್ಬೇಕಾಗ್ಯದ. ಯಾಕಂದ್ರೆ ಆಟಗಾರ ಪಾಪ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆದಿರ್ತಾರೆ. ಕ್ರಿಕೆಟ್ನಲ್ಲೇ, ಕ್ರಿಕೆಟ್ ಅಂತ ನೀವು ಕೊಟ್ಟಿದ್ದೀರಿ, ಹಾಕಿ ಮತ್ತು ಕಬಡ್ಡಿಯಲ್ಲಿ ಆಗಿರ್ಬೋದು, ಫುಟ್ಬಾಲ್ದಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಜಿಮ್ನಾಸ್ಟಿಸಮ್ ಅಲ್ಲೊಬ್ಬ ಜಿಮ್ನಾಸ್ಟ್ಗಳು ಬರ್ತಾ ಇದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಬರಬೇಕಾಯ್ತು ಬರ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ನಾವು ಅವ್ರಿಗೆ ಸಫಿಷಿಯೆಂಟ್ ಆದಂಥ ವಾತಾವರಣ ಕೊಡ್ತಾ ಇಲ್ಲ, ಅವ್ರ ಬದುಕಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಈ ದಿಶೆಯಲ್ಲೇ ಸರ್ಕಾರ ಇದ್ದು ಸ್ವತಃ ಆಸಕ್ತಿಯನ್ನು ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಏನು ಮಾಡ್ತದೆ ನೋಡೋಣ ಮೋದಿಯವ್ರ ಸರ್ಕಾರ. ಅದೇನಲ್ಲಿ ಈಗ ಮಾತ್ರ ಆಸ್ಟ್ರೇಲಿಯಾದಲ್ಲಿ ಆಟ ಆಡೋದಕ್ಕೆ ತಯಾರಿ ಮಾತ್ರ ನಡೆದು ವಿಂಡೀಸ್ ನವದೆಹಲಿಯಲ್ಲಿ ಮೋಸ್ಟ್ಲಿ ಗೆಲ್ತದಂಥ ವಾತಾವರಣ ಅದ. ಯಾಕಂದರೆ ಎಲ್ಲರೂ ಇವತ್ತು ಹುಡುಗರು ಆಡುತ್ತಿರೋದು ಹುಡುಗರು ಹೆಂಗೆ ಹುಡುಗರು ಹೊಸ ಟೀಮ್ ಇದು ಟೆಸ್ಟ್ನಲ್ಲೇ ಆಗಿರ್ಬೋದು ಮತ್ತು T20 ಆಗಿರ್ಬೋದು. ಹೇಳಿದರೆ ಈಗಾಗಲೇ ಇಬ್ಬರು ಉಳಿದಿದ್ದಾರೆ ಇನ್ನು ಒನ್ ಡೇದಲ್ಲೇ. ಅವರು ಮೋಸ್ಟ್ಲಿ ಈ ಸಿರೀಸ್ ನಂತರ ಬಾಯ್ ಹೇಳ್ಬೋದೇನೋ, ಯಾರಿಗೆ ಗೊತ್ತು ಭವಿಷ್ಯದಲ್ಲಿ ಏನಾದ್ರು ಅಂತೇಳಿ. ನಮ್ಮ ರೋಹಿತ್ ಶರ್ಮಾ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಏನು ಕಾರಣಕ್ಕೂ ಟೆಸ್ಟ್ ಆಡ್ಬೋದಿತ್ತೇನೋ. ಅವರು ಹೋಗಿಬಿಟ್ರು. ಹೋಗಿದ್ದು ಒಂದಿತ್ತು ಒಳ್ಳೇದಾಯ್ತು ಅಂತ ಅನಿಸ್ತದೆ ಇವತ್ತು. ಯಾಕೆ ಹೊಸ ಹುಡುಗರು ಬರ್ತಾ ಇದ್ದಾರೆ, ಕಾಂಪಿಟೇಷನ್ ಜೋರದ, ಇನ್ನೂ ಜೋರಾಗ್ತಾಯಿದೆ. ಅದರಲ್ಲೂ ಶುಭ್ಮನ್ ಗಿಲ್ ಅಂತ ಬುದ್ಧಿವಂತ ಬಂದಿದ್ದಾನೆ ಇವತ್ತು ಕ್ಯಾಪ್ಟನ್. ವಯಸ್ಸು ಸಣ್ಣದು, ಆಯುಷ್ಯ ಸಾಕಷ್ಟು ಅದ. ಭಾರತ ಟೀಮ್ಗೆ ಒಬ್ಬ ಹೊಸ ನಾಯಕ ಬಂದಿದ್ದು ಇವತ್ತೆಲ್ಲರೂ ಗಮನಿಸಬೇಕಾಗಿದೆ. ಯಾಕಂದ್ರೆ ಕಪಿಲ್ ದೇವ್ ಆಗಿರ್ಬೋದು, ಗವಾಸ್ಕರ್ ಆಗಿರ್ಬೋದು, ಅಥವಾ ಅದರ ನಂತರ ಬಂದ ಅನೇಕ ನಾಯಕರು ಧೋನಿ ಅವರಾಗಿರ್ಬೋದು, ಇವರೆಲ್ಲರೂ ಬಹಳ ಪ್ರಕಾಂಡ ಪಾಂಡಿತ್ಯರು